ಸ್ನೇಹಿತರೆ, ಕದಂಬರು ಅಂತ ಹೇಳಿದ ತಕ್ಷಣ ನನಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ಚಿತ್ರನೇ ನೆನಪಾಗುತ್ತೆ ಸ್ನೇಹಿತರೆ. ಆ ಚಿತ್ರದಲ್ಲಿ ಅಂದರೆ ಮಯೂರ ಕದಂಬ ಸಾಮ್ರಾಜ್ಯಕ್ಕೆ ಸೇರಿದಂತಹ ಮಯೂರವರ್ಮ ಪಾತ್ರವನ್ನು ಮಾಡಿರೋದು, ಅಂದರೆ ಮಯೂರವರ್ಮ ರಾಜನ ಪಾತ್ರ ಮಾಡಿರೋದು ನಮ್ಮ ಅಣ್ಣವರೇ. ಸೊ ಮಯೂರವರ್ಮ ಹೇಗೆ ಪಲ್ಲವರ ಸೊಕ್ಕ ನಡಗಿಸಿ ಪಲ್ಲವರನ್ನು ಗೆದ್ದು ಹೇಗೆ ಸ್ವತಂತ್ರವಾದಂಥ ಒಂದು ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಆ ಒಂದು ಇತಿಹಾಸವನ್ನು ಆಧಾರವಾಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಪನೆಯನ್ನು ಮಿಶ್ರಣಗೊಳಿಸಿ ಬರೆದಂಥ ಒಂದು ಕಾದಂಬರಿಯನ್ನು ಆಧಾರವಾಗಿಟ್ಕೊಂಡು ನಿರ್ಮಾಣ ಮಾಡಿದಂಥ ಕ್ರಿಯೇಟ್ ಮಾಡಿದಂಥ ಒಂದು ಚಿತ್ರ ಅದು ಅಲ್ವಾ. ಸೊ ಅಂದರೆ ಈ ಕದಂಬರ ಕಾಲಘಟ್ಟವನ್ನು ನಾವು ನೋಡಿದಾಗ ಕದಂಬರ ಕಾಲಘಟ್ಟ 4ನೇ ಶತಮಾನದಿಂದ 6ನೇ ಶತಮಾನ ಸ್ನೇಹಿತರೆ. 4th ಸೆಂಚುರಿಯಿಂದ 6th ಸೆಂಚುರಿ, ಅಂದರೆ ಮೇಯ್ನ್ ಆಗಿ 4th ಸೆಂಚುರಿಯಿಂದ 6th ಸೆಂಚುರಿ ಈ ಒಂದು ಟೈಮ್ ಪೀರಿಯಡ್ನಲ್ಲಿ ಕದಂಬರು ತುಂಬ ಪವರ್ಫುಲ್ ಆಗಿ ತುಂಬ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಿದಂತಹ ಒಂದು ಕಾಲಘಟ್ಟ ಸ್ನೇಹಿತರೆ. ಈಗ ಕಾಂತಾರ ಚಿತ್ರ ಏನು ಬಂದಿದೆ, ಕಾಂತಾರ ಚಿತ್ರವು ಕೂಡ ಕದಂಬರ ಕಾಲಘಟ್ಟದಲ್ಲೇ ನಡೆಯುವಂಥ ಕಥೆ ಅಂತಲೇ ಅವರು ಹೇಳಿರೋದು. ಅವರು ಆ ರೀತಿನೇ ಕ್ಲೈಮ್ ಮಾಡಿರೋದು, ಆ ರೀತಿನೇ ಚಿತ್ರತಂಡದವ್ರು ಹೇಳಿರೋದು. ಸೊ ಆ ಒಂದು ಕಾಲಘಟ್ಟದಲ್ಲಿ ಈಗ ಕಾಂತಾರ ಚಿತ್ರ ನಡೆಯುವಂಥ ಕತೆ ನಡೆಯುವಂಥ ಕಾಲಘಟ್ಟದಲ್ಲಿ ಕದಂಬರು ತುಂಬ ಪೀಕಲ್ಲಿರುವಂಥ ಒಂದು ಕಾಲಘಟ್ಟ ಸ್ನೇಹಿತರೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ 4ನೇ ಶತಮಾನದಿಂದ 6ನೇ ಶತಮಾನದವರೆಗೂ ತುಂಬ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಿದಂಥ ಕದಂಬರು ತದನಂತರದಲ್ಲಿ 6ನೇ ಶತಮಾನದ ನಂತರ ಒಂದು ಕಡೆ ಕಲ್ಯಾಣಿ ಚಾಲುಕ್ಯರು ತುಂಬ ಪೀಕಿಗೆ ಬರ್ತಾರೆ, ಅಂದರೆ ತುಂಬ ಪೊಲಿಟಿಕಲಿ ತುಂಬ ಪವರ್ಫುಲ್ ಆಗಿ ಪೀಕಿಗೆ ಬರ್ತಾರೆ. ಸೊ ಆಗ ಕಲ್ಯಾಣಿ ಚಾಲುಕ್ಯರಿಗೆ ಇವರು ಅಂದರೆ ನಮ್ಮ ಕದಂಬರು ಸಾಮಂತರಾಗಿ ಬದಲಾಗ್ತಾರೆ. ಅವರ ಇಂಡಿಪೆಂಡೆಂಟನ್ನು, ಅವರ ಒಂದು ಸ್ವತಂತ್ರವನ್ನು ಅವರು ಕಳ್ಕೋತಾರೆ ನಮ್ಮ ಕದಂಬರು. ಆಬ್ವಿಯಸ್ಲಿ ಎಲ್ಲ ಸಾಮ್ರಾಜ್ಯಗಳನ್ನು ನೀವು ಇತಿಹಾಸವನ್ನು ತೆಗೆದು ನೋಡಿದಾಗ ಪ್ರತಿಯೊಂದು ಸಾಮ್ರಾಜ್ಯವು ಕೂಡ ಒಂದು ಕಡೆ ಅಂದರೆ ತುಂಬ ಕೆಳಗಿಂದ ಮೇಲ್ಗಡೆ ಪೀಕ್ ಬರುತ್ತೆ, ನಂತರ ಡಿಕ್ಲೈನಿಂಗ್ ಸ್ಟೇಜಿಗೆ ಬರಲೇಬೇಕು. ಗ್ರಾಫ್ ಯಾವತ್ತು ಎಲ್ಲ ಸಾಮ್ರಾಜ್ಯದ ಗ್ರಾಫು ಕೂಡ ಹೀಗೆ ಬಂದು ಹೀಗೆ ಕೆಳಗಡೆ ಹೋಗಲೇಬೇಕದು. ಸೊ ಯಾವುದೇ ಸಾಮ್ರಾಜ್ಯ ಒಂದು ಸತಿ ಫುಲ್ ಪೀಕಿಗೆ ಬಂದು ಪೀಕಲ್ಲೇ ಇರುವಂಥ ಸಾಮ್ರಾಜ್ಯ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಸಾಮ್ರಾಜ್ಯಗಳ ಗ್ರಾಫನ್ನು ನಾವು ನೋಡಿದ್ರೆ ಅಂದರೆ ಕೆಳಗಿಂದ ಫುಲ್ ಪೀಕಿಗೆ ಬಂದು ನಂತರ ಅದು ಡಿಕ್ಲೈನಿಂಗ್ ಸ್ಟೇಜಿಗೆ ಬರಲೇಬೇಕು. ಅದೇ ರೀತಿಯೇ ಕದಂಬ ಸಾಮ್ರಾಜ್ಯಕ್ಕೂ ಆಯಿತು. ಸೊ 6ನೇ ಶತಮಾನದ ನಂತರ ಅವರು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಚಾಲುಕ್ಯರಿಗಾಗಿರ್ಬೋದು, ರಾಷ್ಟ್ರಕೂಟರಿಗಾಗಿರ್ಬೋದು, ಸೊ ಇವರಿಗೆಲ್ಲ ಇವರು ಸಾಮಂತರಾಗಿಟ್ಕೊಂಡು ಆಳ್ವಿಕೆಯನ್ನು ನಡೆಸೋದಕ್ಕೆ ಕಂಟಿನ್ಯೂ ಮಾಡ್ತಾರೆ ಸ್ನೇಹಿತರೆ ಕದಂಬರು. ಸೊ ನಂತರ ಅಂದರೆ ಕಾಲಕ್ರಮೇಣ ಕದಂಬರು ತಮ್ಮಲ್ಲೇನೆ ಡಿವೈಡ್ ಮಾಡ್ಕೋತಾರೆ. ಅಂದರೆ ಎರಡು ಬ್ರಾಂಚಸ್ ಆಗಿ ಡಿವೈಡ್ ಮಾಡಿಕೊಂಡು ಒಂದು ಬ್ರಾಂಚ್ ಬಂದು ಗೋವಾದಲ್ಲಿ ಮೇನ್ ಬ್ರಾಂಚ್ ಆಗಿ ಗೋವಾನ ಮೇನ್ ಬ್ರಾಂಚ್ ಆಗಿ ತಗೊಂಡು ಕದಂಬಾಸ್ ಆಫ್ ಗೋವಾ ಅಂತ ಗೋವಾದಲ್ಲಿ ಮೇನ್ ಬ್ರಾಂಚ್ ಅನ್ನು ತಗೋತಾರೆ. ಇನ್ನೊಂದು ಬ್ರಾಂಚ್ ಬಂದು ಹನಗಲ್, ಈಗ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹನಗಲ್ನ ಮೇನ್ ಬ್ರಾಂಚ್ ಆಗಿ ತಗೊಂಡು ಅಲ್ಲಿ ಇನ್ನ ಸ್ವಲ್ಪ ಕದಂಬರು ಅಲ್ಲಿ ಮೇನ್ ಬ್ರಾಂಚ್ ಆಗಿ ತಗೊಂಡು 2 ಬ್ರಾಂಚ್ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಹನಗಲ್ಗೆ ಸೇರಿದಂಥ ಕದಂಬರು 12ನೇ ಶತಮಾನದಲ್ಲಿ ಹನಗಲ್ಗೆ ಸೇರಿದಂಥ ಕದಂಬರ ರಾಜ ಶಿವಚಿತ್ತ ಪೆರ್ಮಾಡಿ ಆ ಒಂದು ರಾಜ ಆಳ್ವಿಕೆ ನಡೆಸ್ತಾ ಇರುವಂಥ ಕಾಲಘಟ್ಟದಲ್ಲಿ ಅವರ ರಾಣಿ ಕಮಲಾದೇವಿ ಅಂತ ಒಬ್ಬರು ರಾಣಿ ಇರ್ತಾರೆ ಸ್ನೇಹಿತರೆ. ಆ ಕಮಲಾದೇವಿಯವರು ಒಂದು ಅತ್ಯದ್ಭುತವಾದಂಥ ದೇವಾಲಯವನ್ನು ಇವತ್ತು ಕೂಡ ಸರ್ವೈವಿಂಗಲ್ಲಿದೆ. ಅಷ್ಟದ್ಭುತವಾಗಿದೆ ಆ ದೇವಸ್ಥಾನ. ಕಮಲ ನಾರಾಯಣ ದೇವಾಲಯ ಅಂತ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಕಮಲಾದೇವಿಯವರ ಮುಖ್ಯ ವಾಸ್ತುಶಿಲ್ಪಿ, ಚೀಫ್ ಆರ್ಕಿಟೆಕ್ಟ್ ಆದಂತಹ ತಿಪ್ಪೋಜ ಅವರು ಮುಖ್ಯ ವಾಸ್ತುಶಿಲ್ಪಿ ಸ್ನೇಹಿತರೆ. ಅಂದರೆ ಆಗಿನ ಕಾಲಘಟ್ಟದಲ್ಲಿ ಇವರು ಚೀಫ್ ಆರ್ಕಿಟೆಕ್ಟ್ ಆಗಿರ್ತಾರೆ. ಸೊ ಕಮಲಾದೇವಿಯವರು ಇವರಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟು ಇವರ ಒಂದು ನೇತೃತ್ವದಲ್ಲಿ ಇವರ ಒಂದು ಲೀಡರ್ಶಿಪ್ ಅಲ್ಲಿ ಈ ಒಂದು ಅತ್ಯದ್ಭುತವಾದಂಥ ಕಮಲನಾರಾಯಣ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಸೊ ಈ ಕಮಲನಾರಾಯಣ ದೇವಸ್ಥಾನದ ವಿಶೇಷತೆಗಳನ್ನು ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಈ ದೇವಸ್ಥಾನ ಬಂದು ಮೇನ್ ಗಾಡ್ ಬಂದು ಇಲ್ಲಿ ನಾರಾಯಣ ಸ್ನೇಹಿತರೆ. ಸೊ ಇಲ್ಲಿ 3 ದೇಗುಲಗಳಿವೆ. ಅಂದರೆ ಈ ದೇವಸ್ಥಾನ ಅಂದರೆ 3 ಕೋಶಗಳಲ್ಲಿ ನಿರ್ಮಾಣ ಆಗಿರೋ ಕಾರಣದಿಂದ ಇದು ತ್ರಿಕೂಟಾಚಲ ದೇವಾಲಯಗಳ ಈ ವರ್ಗೀಕರಣದ ಅಡಿಯಲ್ಲಿ ಬರುವಂಥ ದೇವಾಲಯ ಆಗಿದೆ ಸ್ನೇಹಿತರೆ. ಅಂದರೆ 3 ಕೋಶಗಳಿರೋ ಕಾರಣದಿಂದ ಇದು ತ್ರಿಕೂಟಾಚಲ ದೇವಾಲಯಗಳ ವರ್ಗೀಕರಣದ ಅಡಿಯಲ್ಲಿ ಬರುವಂಥ ಒಂದು ದೇವಾಲಯ. ಮತ್ತು ಈ ದೇವಸ್ಥಾನದಲ್ಲಿ 3 ದೇಗುಲಗಳಿವೆ. ಸೊ ಮೊದಲನೇ ದೇಗುಲದಲ್ಲಿ ನಾರಾಯಣನ ಪ್ರತಿಮೆ ಇದೆ. ನಾರಾಯಣನ ಪ್ರತಿಮೆಯನ್ನು ನಾವು ನೋಡ್ಬೋದು. 2ನೇ ದೇಗುಲದಲ್ಲಿ ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನು ನಾವು ನೋಡ್ಬೋದು. ಅಂದರೆ ಲಕ್ಷ್ಮೀ ದೇವಿಯವರು ನಾರಾಯಣನ ಮಡಿಲಿನಲ್ಲಿ ಕೂತ್ಕೊಂಡಿರುವಂಥ ಒಂದು ಪ್ರತಿಮೆ, ಅಷ್ಟು ಅದ್ಭುತವಾಗಿರುತ್ತೆ ನೋಡೋದಕ್ಕೆ. ಮತ್ತು 3ನೇ ದೇಗುಲದಲ್ಲಿ ನಮ್ಮ ಕಮಲಾದೇವಿಯವರು, ಅಂದರೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದಂತಹ ಕದಂಬರ ರಾಣಿ 12ನೇ ಶತಮಾನದಲ್ಲಿ ಶಿವಚಿತ್ತ ಅವರ ರಾಣಿಯಾದಂತಹ ಕಮಲಾದೇವಿಯವರ ಪ್ರತಿಮೆಯನ್ನೇ 3ನೇ ದೇಗುಲದಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ.
ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಆ ಕಮಲಾದೇವಿಯವರು ಮತ್ತು ಅವರ ಪರಿಚಾರಕರಾದಂತಹ ಪರಿಚಾರಕರು ಎರಡೂ ಬದಿಗಳಲ್ಲಿ ಇರೋ ಥರ ಒಂದು ಪ್ರತಿಮೆ ಸ್ನೇಹಿತರೆ. ಸೊ ಮತ್ತು ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಆ ಒಂದು ತಲೆ ಕೆಳಗಾಗಿ ಅಂದರೆ ಒಂದು ಈ ದೇವಸ್ಥಾನದ ಚಾವಣಿಯಲ್ಲಿ ತಲೆ ಕೆಳಗಾಗಿ ಕೆತ್ತನೆ ಮಾಡಿರುವಂತಹ ಒಂದು ದೈತ್ಯಾಕಾರದ ಒಂದು ಸುಂದರವಾದಂತಹ ಒಂದು ಕಮಲ ಬೇರೆ ಇದೆ ಸ್ನೇಹಿತರೆ. ಅಷ್ಟು ಸುಂದರವಾಗಿರುತ್ತೆ ನೋಡೋದಕ್ಕೆ. ಮತ್ತು ಈ ದೇವಾಲಯದಲ್ಲಿ ಇರ್ತಕ್ಕಂತಹ ಕಂಬಗಳು ಅಂದರೆ ಮೇಲ್ಛಾವಣಿ, ಈ ದೇವಾಲಯದ ಮೇಲ್ಛಾವಣಿ ಬಂದು ಈ ದೇವಾಲಯದ ಕಂಬಗಳು ಅಂದರೆ ಸುಂದರವಾದಂಥ ಕೆತ್ತನೆಗಳು ಹೊಂದಿರುವಂತಹ ಕಂಬಗಳ ಆಧಾರದ ಮೇಲೆ ನಿಂತಿದೆ. ಮತ್ತು ಎಷ್ಟೋ ಅಂದರೆ ಸಿಂಹ ಗರ್ಜನೆಗಳು ಇರ್ತಕ್ಕಂತಹ ಕಂಬಗಳಿದೆ. ಮತ್ತು ಅದರ ನಡುವೆ ಇರುವಂತಹ ಶಿಲಾಬಾಲಕಿಯರು ಮತ್ತು ಸುರುಳಿ ವಿನ್ಯಾಸಗಳು, ಈ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಸುರುಳಿ ವಿನ್ಯಾಸಗಳು, ಮತ್ತು ಈ ದೇವಸ್ಥಾನದ ಮುಂಭಾಗದ ಉದ್ದಕ್ಕೂ ಕೂಡ ಕಲ್ಲಿನ ಫಲಕಗಳಲ್ಲಿ ನಮ್ಮ ಕದಂಬ ರಾಜವಂಶದ ಮತ್ತು ಇನ್ನೂ ಹಲವಾರು ವ್ಯಕ್ತಿಗಳ ಲಾಂಛನಗಳೆಲ್ಲ ಇದೆ ಸ್ನೇಹಿತರೆ. ಮತ್ತು ಎಷ್ಟೋ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಇದೆ ಇಲ್ಲಿ, ಅಂದರೆ ಕನ್ನಡದಲ್ಲಿ ಬರೆದಿರ್ತಕ್ಕಂತಹ ಶಾಸನಗಳೆಲ್ಲ ಇದೆ. ಸೊ ಹೀಗೆ ಅಷ್ಟದ್ಭುತವಾದಂಥ ದೇವಾಲಯ 12ನೇ ಶತಮಾನದಲ್ಲಿ ಕದಂಬ ಸಾಮ್ರಾಜ್ಯದ ರಾಣಿ ಕಮಲಾದೇವಿಯವರು ಈ ಒಂದು ಚೀಫ್ ಆರ್ಕಿಟೆಕ್ಟ್ ಅವರ ಮುಖ್ಯ ವಾಸ್ತುಶಿಲ್ಪಿಯಾದಂತಹ ತಿಪ್ಪೋಜ ಅವರ ಒಂದು ಸಹಾಯದಿಂದ ನಿರ್ಮಾಣ ಮಾಡಿದಂತಹ ದೇವಾಲಯ. ಸೊ ಅಂದರೆ ನಿಮ್ಗೆ ಯಾವಾಗಾದರೂ ಸಮಯ ಸಿಕ್ಕಿದ್ರೆ ಹೋಗಿ ಬನ್ನಿ. ಈ ಒಂದು ದೇವಸ್ಥಾನ ಇರುವಂಥ ಜಾಗ ಎಲ್ಲಪ್ಪ ಅಂತಂದರೆ ಬೆಳಗಾವಿ ಜಿಲ್ಲೆ ದೇಗಾವ್ ಅನ್ನೋ ಒಂದು ಊರಿನಲ್ಲಿದೆ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯ ದೇಗಾವ್ನಲ್ಲಿರ್ತಕ್ಕಂತಹ ಕಮಲನಾರಾಯಣ ದೇವಸ್ಥಾನ ಸ್ನೇಹಿತರೆ, ನೆನಪಲ್ಲಿಟ್ಕೊಳ್ಳಿ. ಸೊ ನಮ್ಮ ಕದಂಬರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ. ಸೊ ಮತ್ತೆ ಇನ್ನೊಂದು ಮರಿಬೇಡಿ, ಕದಂಬರು ಅಂತ ಹೇಳಿದ ತಕ್ಷಣ ಈಗ ಕಾಂತಾರ ಚಿತ್ರದಲ್ಲೂ ಕೂಡ 4ನೇ ಶತಮಾನದಿಂದ 6ನೇ ಶತಮಾನ ಈ ಒಂದು ಟೈಮ್ ಪೀರಿಯಡ್ ನಲ್ಲಿ ನಡೆಯುವಂಥ ಕಥೆ ಆದ್ರಿಂದ ಕದಂಬರು ಅಂತಂದ್ರೆ 4ರಿಂದ 6ನೇ ಶತಮಾನ 4th ಸೆಂಚುರಿ ಟು 6th ಸೆಂಚುರಿ ಈ ಒಂದು ಕಾಲಘಟ್ಟದಲ್ಲಿ ಇವರು ರೂಲ್ ಮಾಡಿದ್ದು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಆದರೆ ನಂತರದಲ್ಲೂ ಕೂಡ ಅವರು ಸ್ವತಂತ್ರವನ್ನು ಕಳ್ಕೊಂಡ್ರಷ್ಟೇ, ಆದರೆ ನಂತರದಲ್ಲಿ ಅವರು ಫ್ಯೂಡೇಟ್ರೀಸ್ ಅಂದರೆ ಸಬಾರ್ಡಿನೇಟ್ಸ್ ಅಂದರೆ ಸಾಮಂತರಾಗೇನೆ ಅವರ ಆಳ್ವಿಕೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. 12-13ನೇ ಶತಮಾನದವರೆಗೂ ಕೂಡ ಅವರು ಇದ್ರು. ನಂತರ ಅಂದರೆ ಅವರು ಡಿಕ್ಲೈನಿಂಗ್ ಸ್ಟೇಜಲ್ಲಿ ಇದ್ರೂ ಕೂಡ ಅವರ ಒಂದು ಆಳ್ವಿಕೆಯನ್ನು ಸಾಮಂತರಾಗಿ ಅವರು ಕಂಟಿನ್ಯೂ ಮಾಡಿಕೊಂಡೇ ಬಂದರು. ಅವರು ಏನೇ ಸಾಮಂತರಾಗಿದ್ದರೂ ಕೂಡ ಅವರ ಒಂದು ಆರ್ಕಿಟೆಕ್ಚರಲ್ ಸ್ಟೈಲ್ ಆಗಿರ್ಬೋದು ಮತ್ತು ಸಂಸ್ಕೃತಿ ಅವ್ರದ್ದೇ ಆದಂಥ ಒಂದು ಆರ್ಕಿಟೆಕ್ಚರಲ್ ಸ್ಟೈಲ್ ಎಲ್ಲ ಇರುತ್ತಲ್ಲ. ಅಂದರೆ ಕದಂಬರ ದೇವಸ್ಥಾನವನ್ನು ನೋಡಿದ್ರೆ ಪಿರಮಿಡ್ ಶೇಪಲ್ಲೆಲ್ಲ ಇರುತ್ತೆ, ಮೇಯ್ನಾಗಿ ಪಿರಮಿಡ್ ಶೇಪನ್ನು ಅವ್ರು ಫಾಲೋ ಮಾಡ್ತಾರೆ. ಸೊ ಹೀಗೆ ಅವ್ರದ್ದೇ ಆದಂಥ ಆರ್ಕಿಟೆಕ್ಚರಲ್ ಸ್ಟೈಲ್ ಆಗಿರ್ಬೋದು ಮತ್ತು ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಪ್ರಾಮುಖ್ಯತೆ ಮತ್ತು ಅವರ ಸಂಸ್ಕೃತಿ, ಅವ್ರದ್ದೇ ಆದಂಥ ಸ್ಟೈಲ್ ಆಫ್ ಸಂಸ್ಕೃತಿ. ಸೊ ಇದೆಲ್ಲವನ್ನು ಕೂಡ ಅವರು ಯಾವುದೂ ಕೂಡ ಅವರು ಅಂದರೆ ಎಲ್ಲಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡೇ ಬಂದಿದ್ರು ಸ್ನೇಹಿತರೆ. ಸೊ ಕದಂಬರು ಅಂತ ಹೇಳಿದ ತಕ್ಷಣ ಮೈ ಜುಮ್ಮನ್ನುತ್ತೆ. ಯಾಕಂದರೆ ಕದಂಬರು ಒಂದು ಕಾಲಘಟ್ಟದಲ್ಲಿ 4ರಿಂದ 6ನೇ ಶತಮಾನದಲ್ಲಿ ಅವರು ತುಂಬ ಪವರ್ಫುಲ್ ಆಗಿ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಿದಂಥ ಒಂದು ಸಾಮ್ರಾಜ್ಯ ನಮ್ಮ ಕನ್ನಡ ಸಾಮ್ರಾಜ್ಯ. ಅಂದರೆ ಕನ್ನಡ ಭಾಷೆಯನ್ನು ಮೊದಲನೇ ಬಾರಿಗೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಗಿ ಉಪಯೋಗಿಸಿದಂತಹ ಮೊದಲನೇ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಇತಿಹಾಸ ಹೇಳುತ್ತೆ. ಸೊ ಮತ್ತೆ ಈಗ ಕಾಂತಾರ ಚಿತ್ರ ಕತೆ ಕೂಡ ನಡೆಯುವಂಥ ಕಾಲಘಟ್ಟ ಕದಂಬ ಸಾಮ್ರಾಜ್ಯದವರು ತುಂಬ ಪೀಕಲ್ಲಿರುವಂಥ ಕಾಲಘಟ್ಟದಲ್ಲೇ ನಡೆಯುವಂಥ ಕತೆ ಕಾಂತಾರ ಆಗಿದೆ. ಸೊ ಆ ಕಾಂತಾರದಲ್ಲಿ ನೀವು ಅಂದರೆ ಅದರಲ್ಲಿ ಕನಕಾವತಿ ಅಂತ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ, ಅವರು ಕೂಡ ರಾಣಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಅದೇ ಥರ ಈಗ ನೋಡಿ ಕಮಲಾದೇವಿ ಅನ್ನೋರು ನಿಜವಾಗ್ಲೂ ಕದಂಬ ಸಾಮ್ರಾಜ್ಯಕ್ಕೆ ಸೇರಿದಂಥ ಒಬ್ಬರು ರಾಣಿ. ಅವರ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣ ಮಾಡಿದಂಥ ದೇವಸ್ಥಾನನೇ ಈ ಒಂದು ಕಮಲನಾರಾಯಣ ದೇವಸ್ಥಾನ. ಸಮಯ ಸಿಕ್ಕಿದಾಗ ಈ ಒಂದು ದೇವಸ್ಥಾನವನ್ನು ವಿಸಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದನ್ನು ನಾನು ಹೇಳಬೇಕು ಅಂದ್ಕೊಂಡೆ. ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.